ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೆ ಆತ್ಮ ಪ್ರಣಾಮಗಳು. ಹರಿರಾಮ ಹರಿ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ 2ನೇ ದಿನದ ರೇಖಿ ಲೆವೆಲ್ ಕ್ಲಾಸ್ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈಗ ನಾವು 3 ನಿಮಿಷಗಳ ಕಾಲ ನಾವು ಮೊದಲಿಗೆ ಧ್ಯಾನವನ್ನ ಮಾಡೋಣ. ನೀವು ಧ್ಯಾನವನ್ನ ಮಾಡ್ಬೇಕಾದ್ರೆ ಏನು ಮಾಡುವ ಹಾಗಿಲ್ಲ, ಕೈಗಳನ್ನ ಜೋಡಿಸಿ ಆರಾಮವಾಗಿ ನೀವು ಕೂತ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನೀವು ಕೈಗಳನ್ನ ಒಂದ್ರೊಳಗಡೆ ಒಂದು ಜೋಡಿಸಿ ನಿಂತಿ, ಕೈಗಳನ್ನ ಜೋಡಿಸಿ ಕಣ್ಣನ್ನ ಮುಚ್ಚಿ ನಿಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡು ಬನ್ನಿ. ಆಲೋಚನೆಗಳು ಬಂತು ಅಂತ ಹೇಳಿದ್ರೆ ಅದ್ರ ಹಿಂದೆ ಹೋಗೋದು ಬೇಡ, ಮತ್ತೆ ನಾವು ನಿಧಾನವಾಗಿ ವಾಪಸ್ಸು ಬರೋಣ. ಈಗ ನಾನು ಓಂಕಾರವನ್ನ ಪ್ಲೇ ಮಾಡ್ತೇನೆ.
ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಗಳ ಮೇಲೆ ಇಟ್ಟು ಕಣ್ಣನ್ನ ತೆರೆಯಿರಿ. ಹೇಗನ್ನಿಸ್ತು? ಎರಡನೇ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯಗಳನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಶಕ್ತಿಯ ಕೇಂದ್ರಗಳು ಅಥವಾ ನಮ್ಮ ಎನರ್ಜಿಯ ಸೆಂಟರ್ಗಳು, ಅದು ಯಾವುದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕಾಣಿಸ್ತಾ ಇದೆ ಮೇಡಮ್. ಕಾಣಿಸ್ತಾ ಇದೆಯಲ್ಲ? ಸೂಪರ್. ಸರಿ, ನೋಡಿ, ನಮ್ಮ ದೇಹದಲ್ಲಿರುವಂತಹ ಅಂದ್ರೆ ನಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ಸೆಂಟರ್ಸ್ಗಳು ಯಾವ್ಯಾವಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅದು ನಮ್ಮ ಒಳಗಡೆ ಇರುವಂತದ್ದು ನಮ್ಮ ಶರೀರದಲ್ಲಿ, ಅಂದ್ರೆ ನಮ್ಮ ಸ್ಥೂಲ ಶರೀರದಲ್ಲ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಒಂದು 7 ಚಕ್ರಗಳು ಇರುತ್ತೆ. ಯಾವಾಗ ಈ 7 ಚಕ್ರಗಳು ಬ್ಯಾಲೆನ್ಸ್ ಆಗಿರುತ್ತೋ ಆಗ ನಮ್ಮ ಜೀವನದಲ್ಲಿ ನಾವು ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ನಾವು ಒಂದು ಸಮತೋಲನವನ್ನಾಗ್ಲಿ, ಆ ಒಂದು ಎಲ್ಲ ಸಂಪೂರ್ಣವಾದಂತ ಒಂದು ಆನಂದ ಸ್ಥಿತಿಯನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದೇ ನಮ್ಮ ಶರೀರದಲ್ಲಿರುವಂತಹ 7 ಚಕ್ರಗಳು ಇರುತ್ತೆ. ಒಂದೊಂದಾಗಿ ನಾವು ಆ ಚಕ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಚಕ್ರಗಳು ಅಸಮತೋಲನ ಆಗ್ಬೇಕು ಅಂದ್ರೆ ಅಥವಾ ಸಮತೋಲನದಲ್ಲಿ ಇರದೇ ಇರೋದಿಕ್ಕೆ ಕಾರಣಗಳು ಯಾವ್ಯಾವ್ದು ಬರುತ್ತೆ ಅಂದ್ರೆ, ಮೇನ್ ಆಗಿ ಬರುವಂತದ್ದು ಪ್ರತಿಯೊಂದು ಚಕ್ರಗಳಲ್ಲೂ ಕೂಡ ಒಂದೊಂದು ಬಣ್ಣಗಳು ಇರುತ್ತೆ. 7 ಬಣ್ಣಗಳಿದೆ. ಇದನ್ನ ವಿಬ್ಗಯಾರ್ ಅಂತೇಳಿ ಕರಿತೀವಿ. ಕೆಳಗಡೆ ಇದೆಯಲ್ಲ, ಮೊದಲನೇದು ನಮ್ಮ ಗುದದ್ವಾರದಲ್ಲಿ ಬರುವಂತದ್ದು ಮೂಲಾಧಾರ ಚಕ್ರ. ನೆಕ್ಸ್ಟ್ ಬರುವಂತದ್ದು ಸ್ವಾಧಿಷ್ಠಾನ ಚಕ್ರ. ನಮ್ಮ ಜನನೇಂದ್ರಿಯ ಭಾಗದಲ್ಲಿ ನಮ್ಮ ಮಣಿಪುರ ಚಕ್ರ. ನಮ್ಮ ಹೃದಯದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ. ಹಾಗೆ ನಮ್ಮ ಗಂಟಲಿನಲ್ಲಿ ಬರುವಂತದ್ದು ವಿಶುದ್ಧಿ ಚಕ್ರ. ನಮ್ಮ ಹಣೆಯ ಮಧ್ಯೆ ನಮ್ಮ 3ನೇ ಕಣ್ಣು ಅಂತ ಹೇಳಿ ಕರಿತೀವಿ, ಇಲ್ಲಿ ಬರುವಂತದ್ದು ಯಾವ್ದಂದ್ರೆ ಆಗ್ನೇಯ ಚಕ್ರ. ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಪ್ರತಿಯೊಂದು ಚಕ್ರವೂ ಕೂಡ ಒಂದೊಂದು ಬಣ್ಣದಿಂದ ಅವು ತುಂಬಿರುತ್ತವೆ. ಅದಾದ ನಂತರ ಬರುವಂತದ್ದು ಯಾವುದಂದ್ರೆ, ಪ್ರತಿಯೊಂದು ಚಕ್ರಗಳು ಕೂಡ ಸಾಮಾನ್ಯವಾಗಿ ನಮ್ಮ ಈ ಪಂಚತತ್ವಗಳಿಂದ ಆಗಿರುತ್ತವೆ. ಅದ್ರಲ್ಲಿ ಯಾವುದು ಪಂಚತತ್ವಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಸೊ ಒಂದೊಂದು ಕೂಡ ಪಂಚತತ್ವಗಳಿಂದ ಕೂಡಿರುತ್ತೆ. ಪ್ರತಿಯೊಂದು ಚಕ್ರದ ಶಕ್ತಿಯನ್ನು ನಾವು ಮೇಲಕ್ಕೆ ಮೇಲಕ್ಕೆ ತಗೊಳ್ತಾ ನಾವು ರೈಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ನಮ್ಮ ಈ ಒಂದು 7 ಚಕ್ರಗಳಲ್ಲಿ ನಮ್ಮ ಬ್ಯಾಲೆನ್ಸ್ ಇಲ್ಲ, ಅದು ಅಸಮತೋಲನವಾಗಿದೆ, ಅಲ್ಲಿ ವೇರಿಯೇಷನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೈಹಿಕವಾಗಿ ಅನಾರೋಗ್ಯಗಳಾಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಗೆ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಕಾರಣಕ್ಕೆ ಆಗ್ತಾ ಇರುತ್ತೆ. ಇದು ನಮ್ಮ 7 ಚಕ್ರಗಳಲ್ಲಿ ಇರುವಂತದ್ದು. ಈಗ ನಾವು ಬರೋಣ ಮೊದಲನೇ ಚಕ್ರ ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಇದರ ಬಣ್ಣ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಕೆಂಪು ಬಣ್ಣ. ಇದರ ಮಂತ್ರ ಲಂಕಾರ. ಇದರ ಸ್ಥಳ ಬೆನ್ನು ಮೂಳೆಯ ಕೊನೆಯ ಕೆಳಭಾಗದಲ್ಲಿ ನಮ್ಗೆ ಬರುತ್ತೆ. ಇಲ್ಲಿ ದಳಗಳು ಬರುತ್ತೆ. ಎಷ್ಟು ದಳಗಳು ಬರುತ್ತೆ ನೋಡಿ, ಇಲ್ಲೇ ಚಿತ್ರದಲ್ಲಿ ನಮ್ಗೆ ಕೊಡ್ತಾ ಇದೆ, ಕಾಣಿಸ್ತಾ ಇದೆ, 4 ದಳಗಳು ಇರುತ್ತೆ. ಇದರಲ್ಲಿ ಒಂದು ಬೆಳಕು, ಈ ಒಂದು ಚಕ್ರದ ಬೆಳಕು ಏನು ಅಂತ ಹೇಳಿದ್ರೆ ಭದ್ರತೆ, ಸೆಕ್ಯೂರಿಟಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಡಾರ್ಕ್, ಕತ್ತಲೆ. ಯಾವುದು ನಮ್ಗೆ ಇಲ್ಲಿ ಕತ್ತಲೆ ಅಂತ ಹೇಳಿದ್ರೆ ಭಯ. ನಮ್ಗೆ ಭಯ ಇದೆ ಅಂತ ಹೇಳಿದ್ರೆ ಯಾವುದೇ ವಿಷಯಕ್ಕಾದ್ರೂ ಕೂಡ ಭಯ ಇದೆ ನಮ್ಮ ಒಳಗಡೆ ಅಂತ ಹೇಳಿದ್ರೆ ಈ ಮೂಲಾಧಾರ ಚಕ್ರ ನಮ್ಗೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಸೊ ಅದನ್ನ ನೋಡ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಮೇನ್ ಆಗಿ ನಾವು 4 ಚಕ್ರಗಳನ್ನ, 4 ದಳಗಳ ಮೇಲೆ ನಾವು ನಮ್ಮ ಫೋಕಸ್ ಅನ್ನ ನಾವು ತರಬೇಕಾಗುತ್ತೆ. ಅಂದ್ರೆ ಯಾವ 4 ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ.
ಧರ್ಮ ಅಂತಂದ್ರೆ ಏನು ಅಂತ ಹೇಳಿದ್ರೆ ನನ್ನ ಉದ್ದೇಶ, ನನ್ನ ಮೂಲ, ನನ್ನ ಜೀವನದ ಉದ್ದೇಶ ಏನು, ನಾನು ಏನು ಕೊಟ್ಟಿದ್ದೀನಿ. ಸೊ ನಮ್ಮ ಉದ್ದೇಶ ಪರ್ಪಸ್ ಕರೆಕ್ಟ್ ಆಗಿದೆಯಾ, ಅರ್ಥ, ಆ ಧರ್ಮಕ್ಕೆ ಅನುಗುಣವಾಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ನಾನು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀನಿ, ಕಾಮ, ಆ ಕೆಲಸದಲ್ಲಿ ನಾನು ಎಷ್ಟು ಜೀವಂತವಾಗಿ ಜೀವಿಸ್ತಾ ಇದ್ದೀವ ನಾವು, ಯಾವುದೇ ಸಮಯದಲ್ಲಾದ್ರೂ ಕೂಡ ಆಗಿರ್ಬೋದು, ನಾವು ಜೀವಿಸ್ತಾ ಇದ್ದೀನ. ಮೋಕ್ಷ, ನೋಡಿ, ಈ ಎಲ್ಲ ದಾರಿಯಿಂದ ನಾನು ಸ್ವತಂತ್ರವಾಗಿ ಆ ಮೋಕ್ಷವನ್ನ ತಲುಪೋದಿಕ್ಕೆ ನಾನು ಸಾಧನೆಗಳನ್ನ ಮಾಡ್ಕೊಳ್ತಾ ಇದ್ದೀನ. ಅಂದ್ರೆ ಆ ಸ್ವತಂತ್ರತೆಯನ್ನ, ಆನಂದವನ್ನ ನಾವು ಕಾಣ್ತಾ ಇದ್ದೀವ. ನಾವು ಈ 4 ದಳಗಳನ್ನ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಯಾವಾಗ ಈ ಒಂದು ಚಕ್ರದಲ್ಲಿ ಅಸಮತೋಲನ ಆಗುತ್ತೋ, ಭಯ ಇರುತ್ತೋ, ನಮ್ಗೆ ಅಭದ್ರತೆ ಇರುತ್ತೆ, ಫಿನಾನ್ಷಿಯಲಿ ನಮ್ಗೆ ಬ್ಲಾಕೇಜಸ್ ಗಳಾಗ್ತಾ ಬರುತ್ತೆ, ಹೆಲ್ತ್ ಇಶ್ಯೂಸ್ ಬರ್ಬೋದು ನಮಗೆ ಈ ಒಂದು ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆದಾಗ. ಅಂತ ಹೇಳಿದ್ರೆ ನಮಗೆ ಪೈಲ್ಸ್ಗೆ ರಿಲೇಟೆಡ್ ಆಗಿರ್ಬೋದು, ಕಾಲುಗಳ ಸಮಸ್ಯೆಗಳಾಗಿರ್ಬೋದು, ಜಾಯಿಂಟ್ಸ್ ಪೇನ್ಗಳಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಬೆನ್ನು ನೋವುಗಳಾಗಿರ್ಬೋದು, ಸಮಸ್ಯೆಗಳು ಬರ್ತಾ ಇರುತ್ತವೆ ಈ ಮೂಲಾಧಾರ ಚಕ್ರದ ಅಸಮತೋಲನೆಯಿಂದಾಗಿ. ಸೊ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ನಾವು ಧ್ಯಾನವನ್ನ ಮಾಡ್ಬೇಕು, ನಮ್ಮ ಉಸಿರಿನಲ್ಲಿ ನಾವು ವಾಸ ಮಾಡ್ಬೇಕು, ಶ್ವಾಸದಲ್ಲಿ ನಾವು ವಾಸ, ಅದು ಎಲ್ಲದಕ್ಕೂ ಕೂಡ ಮೂಲ ಆಧಾರ. ಇದನ್ನ ಅದಕ್ಕೆ ಹೇಳೋದು ಮೂಲ ಆಧಾರ ಅಂದ್ರೆ, ಇಡೀ ನಮ್ಮ ಚಕ್ರಗಳಿಗೆ ಬೇಸ್, ಬುನಾದಿ, ಅಡಿಪಾಯವಾಗಿರೋದು ಯಾವುದು ಅಂತ ಹೇಳಿದ್ರೆ ಈ ಚಕ್ರನೇ. ಇದು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತಹ ಚಕ್ರ ಆಗಿದೆ. ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು, ಇದರ ತತ್ವ ಏನು ಅಂತ ಹೇಳಿದ್ರೆ, ಪೃಥ್ವಿ, ಭೂಮಿಯ ತತ್ವವನ್ನ ಇದು ಒಳಗೊಂಡಿದೆ. ನಾವೇನ್ ಮಾಡ್ಬೇಕು, ಗ್ರೌಂಡಿಂಗ್ ಆಗ್ಬೇಕು, ಆ ಪೃಥ್ವಿ ಜೊತೆಗೆ ನಾವು ಕನೆಕ್ಷನ್ ನ ಕಂಡುಕೊಳ್ಬೇಕು ನಾವು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಎಲ್ಲರೂ ಕೂಡ ಪ್ರಾರಂಭ ಮಾಡಿ, ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ, ಹುಲ್ಲಿನ ಮೇಲೆ ನಾವು ವಾಕಿಂಗ್ ಮಾಡ್ಬೇಕು, ನಡಿಬೇಕು, ನೋಡ್ಬೇಕು, ಪ್ರಕೃತಿ ಜೊತೆಗೆ ನಾವು ಕಾಲವನ್ನ ಕಳಿಬೇಕು. ಈಸಿಯಾಗಿ ನಾವು ಏನ್ ಮಾಡ್ಬೇಕು, ಆ ಒಂದು ಪೃಥ್ವಿ ಜೊತೆಗೆ ನಾವು ಸಂಪರ್ಕವನ್ನ ನಾವು ಕಂಡುಕೊಳ್ಬೇಕಾಗಿದೆ. ನೆಕ್ಸ್ಟ್ ಬರುವುದು ಯಾವುದು ಅಂತ ಹೇಳಿದ್ರೆ, ಸ್ವಾಧಿಷ್ಠಾನ ಚಕ್ರ, ನಮ್ಮ 2ನೇ ಚಕ್ರ. ಇದರ ಸ್ಥಳ ಎಲ್ಲಿ ಬರುತ್ತೆ ಅಂದ್ರೆ, ನಾನು ಹೇಳಿದ ಹಾಗೆ ಮೂಲಾಧಾರ ಚಕ್ರದ 2 ಇಂಚು ಮೇಲೆ ಜನನಾಂಗದ ಭಾಗದಲ್ಲಿ ಬರುತ್ತೆ. ಇದರ ಬಣ್ಣ ಏನು ಅಂದ್ರೆ ಕಿತ್ತಳೆ. ಇದರ ತತ್ವ ಏನು ಅಂತ ಹೇಳಿದ್ರೆ ಜಲತತ್ವ. ಭೂಮಿಯಿಂದ ನಾವು ಇವಾಗ ಜಲಕ್ಕೆ ನೀರಿನ ತತ್ವಕ್ಕೆ ಬಂದಿದ್ದೀವಿ. ಇಲ್ಲಿ ದಳಗಳು ಎಷ್ಟಿರುತ್ತೆ, 6 ದಳಗಳು ಇರುತ್ತೆ. ಸೊ ಇಲ್ಲಿ ಬೆಳಕು ಏನು ಅಂತ ಹೇಳಿದ್ರೆ ನಮ್ಮ ಸೃಜನಶೀಲತೆ. ಇಲ್ಲಿ ಡಾರ್ಕ್ನೆಸ್ ಏನು ಅಂತ ಹೇಳಿದ್ರೆ ನಮ್ಮ ಭಾವನೆಗಳು. ಭಾವನೆಗಳ ಅಸಮತೋಲನ ಇದೆಯಾ, ಅಸಮತೋಲನವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ನಾಚಿಕೆ ಬರುತ್ತೆ. ಕತ್ತಲೆ ಏನು ಅಂದ್ರೆ ನಾಚಿಕೆ. ಇಲ್ಲಿ 6 ದಳಗಳು ಯಾವ್ಯಾವುದು ಅಂತ ಹೇಳಿದ್ರೆ, ನಮ್ಮ ಭಾವನೆಗಳು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಕೋಪ, 2ನೇದು ದ್ವೇಷ, 3ನೇದು ಅಸೂಯೆ, ಕ್ರೌರ್ಯ, ಆಸೆ, ಹೆಮ್ಮೆ, ಪ್ರೌಡ್ನೆಸ್ ಅಂತ ನಾವು ಕರಿತೀವಿ. ಈಗ ನೀವು ಅರ್ಥ ಮಾಡ್ಬೇಕು, ನಮ್ಮ ಭಾವನೆಗಳ ಅಸ್ಥಿರತೆ ಆಗಿದ್ರೆ, ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀನಿ ಅಂದ್ರೆ ಯಾವುದಿದೆ ಅಂತ ನೀವು ನೋಡ್ಕೊಳ್ತಾ ಬರ್ಬೇಕು.
ಕೋಪ ಇದೆಯಾ, ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಕ್ರೌರ್ಯ ಇದೆಯಾ, ಆಸೆ ಇದೆಯಾ, ಹೆಮ್ಮೆ ಇದೆಯಾ ನನ್ನೊಳಗಡೆ? ಇದನ್ನ ನಾವು ಸೊ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ, ಅಸಮತೋಲನ ಆದಾಗ, ಸೊ ಏನೆಲ್ಲ ನಮ್ಗೆ ಅನಾರೋಗ್ಯದ ಸಮಸ್ಯೆಗಳು ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೂತ್ರಪಿಂಡದ ಸಮಸ್ಯೆ ಇರ್ಬೋದು, ಮೂತ್ರಕೋಶಕ್ಕೆ ಸಮಸ್ಯೆ ಇರ್ಬೋದು, ಭಾವನಾತ್ಮಕವಾದಂತ ಏರಿಳಿತಗಳಿರ್ಬೋದು, ಸಂತಾನೋತ್ಪತ್ತಿಯ ಸಮಸ್ಯೆಗಳಿರ್ಬೋದು, ಇನ್ಫೆಕ್ಷನ್ಸ್ ಗಳಿಗೆ ರಿಲೇಟೆಡ್ ಆದ ಸಮಸ್ಯೆಗಳು ನಮಗೆ ಕಂಡು ಬರುತ್ತೆ. ನಮ್ಮ ಸಂಬಂಧಗಳು, ಬಾಂಧವ್ಯಗಳು ಸರಿಯಾಗಬೇಕು ಅಂತ ಹೇಳಿದ್ರೆ, ನಮ್ಮ ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ವಾ, ಅದು ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ಸ್ವಾಧಿಷ್ಠಾನ ಚೆನ್ನಾಗಿರ್ಬೇಕು. ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಜಲತತ್ವ ಆಗಿರೋದ್ರಿಂದ ನಾವು ಸಮಯವನ್ನ ನೀರಿನಲ್ಲಿ ನಾವು, ಅಂದ್ರೆ ನೀರಿರುವ ಸ್ಥಳದಲ್ಲಿ ಅಥವಾ ನೀರನ್ನ ನೋಡ್ಬೇಕು. ನೀರಿನಲ್ಲಿ ನಾವು ಹೆಚ್ಚು ನಾವು ಅದನ್ನ ಸಮಯವನ್ನ ಧ್ಯಾನವನ್ನ ಕಳೆದಾಗ, ಆ ನೀರಿನ ಚಟುವಟಿಕೆಗಳಲ್ಲಿ ನಾವು ತೊಳ್ಕೊಂಡಾಗ ನಮ್ಮ ಸ್ವಾಧಿಷ್ಠಾನ ಚಕ್ರ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ದು 2ನೇ ಚಕ್ರ ಆಯ್ತು. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮಣಿಪುರ ಚಕ್ರ. ಇದು ಎಲ್ಲಿ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಹೊಕ್ಕಳಿನ ಭಾಗದಲ್ಲಿ, ನಾಭಿಯಲ್ಲಿ ಬರುತ್ತೆ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿ. ಇದರ ತತ್ವ ಏನು ಅಂದ್ರೆ ಅಗ್ನಿಯ ತತ್ವ. ಇದರಲ್ಲಿ ಎಷ್ಟು ದಳಗಳಿದೆ ಅಂತ ಹೇಳಿದ್ರೆ 10 ದಳಗಳಿದೆ ಮಣಿಪುರ ಚಕ್ರದಲ್ಲಿ. ಇಲ್ಲಿ ಬರುವಂತಹ ಬೆಳಕು ಏನು ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಅಥವಾ ಕಾನ್ಫಿಡೆನ್ಸ್ ಇರುತ್ತೆ ನಮ್ಗೆ. ಈ ಮಣಿಪುರ ಚಕ್ರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಇದರ ಡಾರ್ಕ್ನೆಸ್ ಏನು ಅಂತ ಹೇಳಿದ್ರೆ ನಾಚಿಕೆ. ಇಲ್ಲಿ ಬರುವಂತ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ರಂಕಾರ. 10 ದಳಗಳು ಯಾವ್ಯಾವ್ದು ಅಂತ ಹೇಳಿದ್ರೆ, ಈ ಒಂದು ಮಣಿಪುರ ಚಕ್ರದಲ್ಲಿ ಅಸೂಯೆ, ನಾಚಿಕೆ, ಭಯ, ಇಂದ್ರಿಯಗಳ ಭ್ರಮೆ, ಅಸಹ್ಯ, ಮೂರ್ಖತನ, 7ನೇದು ದುಃಖ, ಕ್ರೌರ್ಯ, ಆಧ್ಯಾತ್ಮಿಕ ಅಜ್ಞಾನ, ಇದು ವಿಶ್ವಾಸಘಾತುಕತನ. 10 ದಳಗಳಲ್ಲಿ ಇನ್ನು ಒಂದೊಂದು ದಳಗಳನ್ನ ನಾವು ನಮ್ಮನ್ನ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಆಂಗ್ರಿ, ತುಂಬಾ ಕೋಪ, ಹೌದಲ್ಲ? ಸೊ ಇಲ್ಲಿ ನಮಗೆ ಈ ಮಣಿಪುರ ಚಕ್ರದಲ್ಲಿ ಬರುವಂತದ್ದು. ಈ ಮಣಿಪುರ ಚಕ್ರ ಸಮತೋಲನ ಆಗಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಗೆ ಅಂದ್ರೆ, ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ನಾವು ಲೀಡರ್ಶಿಪ್ ತಗೊಳ್ತೀವಿ, ನಮ್ಮ ಎಲ್ಲ ಸಂಕಲ್ಪಗಳನ್ನು ಕೂಡ ನಾವು ಈಡೇರಿಸ್ಕೊಳ್ಬಹುದು ನಾವು ಈ ಮಣಿಪುರ ಚಕ್ರದಿಂದ. ಇದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನಮಗೆ ಯಾವುದೇ ಡಿಸಿಷನ್ಸ್ ಗಳನ್ನ ನಾವು ತಗೊಳಕ್ಕಾಗಲ್ಲ. ತುಂಬಾ ಲೋ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸನೇ ತುಂಬಾ ಕಡಿಮೆ ಇರುತ್ತೆ ನಮಗೆ. ಹೆಲ್ತ್ ಗೆ ರಿಲೇಟೆಡ್ ಆದಂತ ಯಾವ ಸಮಸ್ಯೆಗಳಿರುತ್ತೆ ನಮ್ಗೆ ಅಂತ ಹೇಳಿದ್ರೆ ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್, ಒಳಗಡೆ ಹುಣ್ಣುಗಳಾಗುವಂತದ್ದು, ಡಯಾಬಿಟಿಸ್ ಆಗಿರ್ಬೋದು, ಲಿವರ್ಗೆ ರಿಲೇಟೆಡ್, ಸ್ಟಮಕ್ಗೆ ರಿಲೇಟೆಡ್ ಆದಂತ ಸಮಸ್ಯೆಗಳೆಲ್ಲವೂ ಕೂಡ ನಮ್ಗೆ ಈ ಒಂದು ಮಣಿಪುರ ಚಕ್ರದಲ್ಲಿ ನಾವು ಫೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ. ನೋಡಿ, ನಮ್ಮ ಅನಾಹತ ಚಕ್ರ ಇದರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಎದೆಯ ಭಾಗದಲ್ಲಿ ಬರುವಂತದ್ದು. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಸಿರು ಬಣ್ಣ. ತತ್ವ ಏನು ಅಂತ ಹೇಳಿದ್ರೆ ವಾಯು ತತ್ವ. ಇಲ್ಲಿ ಎಷ್ಟು ದಳಗಳು ಬರುತ್ತೆ ಅಂದ್ರೆ 12 ದಳಗಳು ಬರುತ್ತೆ. ಸೊ ಇಲ್ಲಿ ಬೆಳಕು ಏನು ಅಂತ ಹೇಳಿದ್ರೆ ಪ್ರೀತಿ, ಕಂಪಾಷನೇಟ್, ಕರುಣೆ ಇರಬೇಕು ನಮ್ಮೊಳಗಡೆ, ಸಹಾನುಭೂತಿ ಇರಬೇಕು. ಅದು ನಮ್ಮ ಅನಾಹತ ಚಕ್ರ. ಸೊ ಇದು
ಇಂಬ್ಯಾಲೆನ್ಸ್ ಆದಾಗ, ಅಸಮತೋಲನ ಆದಾಗ ಏನಾಗುತ್ತೆ ನಮ್ಮೊಳಗಡೆ? ದ್ವೇಷ, ಭಾವನಾತ್ಮಕವಾದಂತಹ ಇಂಬ್ಯಾಲೆನ್ಸ್, ಅತಿಯಾದ ನೋವು ಇರುತ್ತೆ ನಮಗೆ. ಆ ಪ್ರೀತಿಯ ಕೊರತೆ ನಮ್ಮೊಳಗಡೆ ಕಂಡು ಬರ್ತಾ ಇರುತ್ತೆ. ಸೊ 12 ದಳಗಳು ಯಾವ್ಯಾವುದು ಅಂತ ಹೇಳಿದ್ರೆ, ನಾವು ನೋಡ್ಕೋಬೇಕು, ನನ್ನಲ್ಲಿ ಭರವಸೆ ಇದೆಯಾ ಅಥವಾ ನನಗೆ ಸಂಪೂರ್ಣವಾದಂತ ನಂಬಿಕೆ ನನ್ನೊಳಗಡೆ ಇದೆಯಾ ಯಾವುದೇ ವಿಷಯದ ಮೇಲಾದ್ರೂ. ನಾನು ಎರಡನೇದು ಏನು, ನಾನು ಚಿಂತೆ ಮಾಡ್ತಾ ಇದ್ದೀನಾ, ನಾನು ಶರಣಾಗತಿಯಲ್ಲಿ ಇದ್ದೀನಾ, ಪ್ರಯತ್ನವನ್ನ ಮಾಡ್ತಾ ಇದ್ದೀನ. ಥರ್ಡ್ ಒನ್, ನಾನು ಪರಿಶ್ರಮ ಮಾಡ್ತಾ ಇದ್ದೀನ. ಮತ್ತೆ ಮತ್ತೆ ಬರೀ ಪ್ರಯತ್ನ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ಕೆಲಸವನ್ನ ನಾನು ಆ ಪರಿಶ್ರಮವನ್ನ ಕೊಟ್ಟು ನಾನು ಮಾಡ್ತಾ ಇದ್ದೀನಿ ಅಂತ ಆಗೋವರೆಗೂ ನಾವು ಬಿಡುವ ಹಾಗಿಲ್ಲ. ಅಥವಾ ನಂಗೆ ಪ್ರೀತಿಯನ್ನು ನಾವು ಹೇಳ್ದಂಗೆ ಕೇಳ್ಬೇಕು, ನನ್ನ ಕಂಟ್ರೋಲ್ ಇರ್ಬೇಕು ಅನ್ನೋದಿದ್ಯಾ? ಲವ್, ಪ್ರೀತಿ, ಅನಾಥ ಚಕ್ರ ಅಂತ ಹೇಳಿದ್ರೆ ಪ್ರೀತಿ, ಸಂಪೂರ್ಣವಾದ ಪ್ರೀತಿಯನ್ನು ಕೊಡ್ತಾ ಇದೀವ ನಾವು, ಅದ್ರಲ್ಲಿ ನಾವು ಕಂಟ್ರೋಲ್ ಮಾಡ್ತಾ ಇದೀವ ನಾವು. ನನ್ನೊಳಗಡೆ ದುರಹಂಕಾರ ಇದೆಯಾ ಅಥವಾ ನನ್ನೊಳಗಡೆ ನಮ್ರತೆಯ ಒಳಗಡೆ ಇದೆಯಾ? ನಮಗೆ ಅರಿವಿಲ್ಲದ ಹಾಗೆ ಯಾವುದನ್ನು ಸಿಕ್ಕಾಕೊಂಡಿದೀವಿ ನಾವು? ಅಸಮರ್ಥತೆ ಇದೆಯಾ ಕೆಲಸವನ್ನ ಮಾಡೋದಿಕ್ಕೆ ಅಥವಾ ಯಾವುದೇ ಮಾಡೋದಿಕ್ಕೆ, ಅಥವಾ ನನ್ನ ಒಳಗಡೆ ಆತ್ಮವಿಶ್ವಾಸದ ಕಡಿಮೆ ಇದೆಯಾ ನನ್ನೊಳಗಡೆ? ಕಂಪೇರ್ ಮಾಡ್ಕೊಳ್ಬೇಕು ನಾವು. ಮತ್ತೆ ಭೇದ ಭಾವ ಮಾಡ್ತಾ ಇದ್ದೀನ ನಾನು, ಮೇಲು ಕೀಳು, ಶ್ರೀಮಂತ ಬಡವ ಅನ್ನೋದೊಂದು ಭೇದ ಭಾವ ಇದೆಯಾ ಅಥವಾ ವಿವೇಚನೆಯಿಂದ ನಾನು ಕಾರ್ಯವನ್ನ ಮಾಡ್ತಾ ಇದ್ದೀನಿ? ವಿವೇಚನೆ ನನ್ನೊಳಗಡೆ ಇದೆಯಾ? ನೆಕ್ಸ್ಟ್ ಒನ್ ಬರೋದೇನು ಅಂತ ಹೇಳಿದ್ರೆ ತಪ್ಪಿಸಿಕೊಳ್ಳುವುದು ಅಥವಾ ಸತ್ಯವನ್ನ ಎದುರಿಸೋದು, ಹೆದರ್ಕೊಳ್ಳೋದು, ಅಲ್ಲಿಂದ ಓಡಿ ಹೋಗೋದು ಅಂತ, ಅಥವಾ ತಪ್ಪಿಸ್ಕೊಳ್ಳೋದು, ಇಲ್ಲಾಂದ್ರೆ ಧೈರ್ಯವಾಗಿ ಅದನ್ನ ಫೇಸ್ ಮಾಡ್ಬೇಕು. ನಾವು ಮಾಡ್ತಾ ಇದೀವಾ? ಯಾವಾಗ್ಲೂ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನ ಅಥವಾ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀವಾ? ಎಲ್ಲಾನು ಕ್ಷಮಿಸ್ತಾ ಇದೀವ ನಾವು? ಕೇವಲ ಭರವಸೆ ಉನ್ನತವಾದಂತ ಒಂದು ಭರವಸೆಯಿಂದ ಮಾಡ್ತಾ ಇದ್ದೀನ ಅಥವಾ ಭಕ್ತಿಯಿಂದ ನಾನು ಕೆಲಸವನ್ನ, ಆ ಭಕ್ತಿಯ ಭಾವ ನಮ್ಮೊಳಗಡೆ ಇದೆಯಾ? ಇಲ್ಲಾಂದ್ರೆ ಪ್ರತಿಯೊಂದಕ್ಕೂ ನನ್ನೊಳಗಡೆ ಆತಂಕ, ಏನಾಗ್ಬಿಡುತ್ತೋ ಅಂತ ಆತಂಕ ಇದೆಯಾ? ಅಥವಾ ಏನಾದ್ರೂ ಆಗ್ಲಿ ಈ ಸಮಯದಲ್ಲಿ ನಾನು ಇದನ್ನ ಮಾಡ್ಬೇಕು ಅಂತ ಹೇಳಿ ನಾನು ಉಪಸ್ಥಿತರಾಗಿ ನಾವು ಮಾಡ್ತಾ ಇದೀವಾ? ಏಕತೆಯ ಭಾವ ಇದೆಯಾ? ಜಸ್ಟ್ ನಾವೆಲ್ಲರೂ ಒಂದೇನೋದಿದೆಯಾ? ಜಸ್ಟ್ ಏಕತೆ ಇದೆಯಾ ನಮ್ಮೊಳಗಡೆ? ಪ್ರತಿಯೊಂದು ನೋಡಿ, ಒಂದೊಂದನ್ನು ಕೂಡ ನಾವು ಆಳವಾಗಿ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಆಗ ನಮ್ಮ ಹೃದಯ ಚಕ್ರ ಓಪನ್ ಆಗುತ್ತೆ. ಇದು ನಮ್ಮ ಅನಾಹತ ಚಕ್ರ. ಅನಾಹತ ಚಕ್ರ ಸಮತೋಲನದಲ್ಲಿ ಇಲ್ಲ, ಅದು ಅಸಮತೋಲನವಾಗಿದೆ ಅಂತ ಹೇಳಿದಾಗ ಯಾವ ರೀತಿಯಾದ ಹೆಲ್ತ್ ಸಮಸ್ಯೆಗಳನ್ನ ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರೆ, ಹೃದಯಕ್ಕೆ ಸಂಬಂಧಪಟ್ಟಂತಹ, ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ, ಬ್ಲಡ್ಗೆ ರಿಲೇಟೆಡ್ ಆದಂತಹ ಸಮಸ್ಯೆಗಳನ್ನ ನಾವು ನೋಡ್ಬೇಕಾಗುತ್ತೆ, ಫೇಸ್ ಮಾಡುತ್ತಾ ಬರ್ಬೇಕಾಗುತ್ತೆ ನಾವು. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ಚಕ್ರ. ವಿಶುದ್ಧಿ ನೋಡಿ ಅಂದ್ರೆ ನಮ್ಮ ಗಂಟಲಿನಲ್ಲಿರುವಂತಹ ವಿಶೇಷವಾದಂತಹ ಒಂದು ಚಕ್ರ ನಮ್ದು. ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಹಂಕಾರ. ಇಲ್ಲಿ ಎಷ್ಟು ದಳಗಳಿರುತ್ತೆ ಅಂದ್ರೆ 16 ದಳಗಳಿರುತ್ತೆ. ಹೋಗ್ತಾ ಹೋಗ್ತಾ ನೋಡಿ, ದಳಗಳು ಒಂದೊಂದು ಏರಿಕೆ ಆಗ್ತಾ ಹೋಗ್ತಾ ಇದೆ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಕಡು ನೀಲಿಯ, ಡಾರ್ಕ್ ನೀಲಿಯ ಬಣ್ಣ ಬರುತ್ತೆ. ಇದರ ತತ್ವ ಏನು ಅಂತ ಹೇಳಿದ್ರೆ ಆಕಾಶ ತತ್ವ. ಸೊ ಇಲ್ಲಿ ಮೇನ್ ಕತ್ತಲು ಏನು ಅಂತ ಹೇಳಿದ್ರೆ ಸುಳ್ಳು ಹೇಳುವುದು, ಬೆಳಕು ಏನು ಅಂತ ಹೇಳಿ ಸತ್ಯವನ್ನ ಹೇಳೋದು. ಸೊ ನಾವು ಸುಳ್ಳು ಹೇಳ್ತಾ ಇದ್ದೀವಿ, ನಾವು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದ್ರೆ ನಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿದೆ. ಇದು ಇಲ್ಲಿರುವಂತದ್ದು. ಸೊ ಇಲ್ಲಿ ಇರುವಂತಹ 16 ದಳಗಳು ಯಾವ್ಯಾವುದು ಅಂತ ಹೇಳಿದ್ರೆ
ನಮ್ಮ ಮಾತು, ನಾವು ಮಾತಾಡ್ತಾ ಇರುವಂತ ಮಾತು ವಿಷಕಾರಿ ಮಾತುಗಳಾಗಿದ್ಯಾ, ಗುಣಪಡಿಸುವ ಮಾತಾಗಿದೆಯಾ? ಹೆಮ್ಮೆ ಪಡುವಂತ ಅಹಂಕಾರ, ಹೆಮ್ಮೆ ಪಡುವಂತ ಮಾತಾಗಿದ್ಯಾ, ಅಥವಾ ವಿನಮ್ರತೆಯಿಂದ ನಾವು ಮಾತಾಡ್ತಾ ಇದೀವಾ? ನಾವು ಭಕ್ತಿ ಇದೆಯಾ ನಮ್ಮ ಮಾತಿನಲ್ಲಿ, ಅಂದ್ರೆ ಹೃದಯದಿಂದ ನಾವು ಮಾತಾಡ್ತಾ ಇದೀವಾ? ಕೇವಲ ಮಾತಾಡ್ಬೇಕು ಅಂತೇಳಿ ನಾವು ಮಾತಾಡ್ತಾ ಇದೀವಾ? ನೆಕ್ಸ್ಟ್ ನಮ್ಮೊಳಗಡೆ ತೃಪ್ತಿಯ ಭಾವ ಇದೆಯಾ? ಕಂಪ್ಲೇಂಟ್, ದೂರ್ ಕೊಡೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಈಗಂದ್ರು ಹಾಗಂದ್ರು ಅಂತ ಹೇಳ್ತಾ ಇದೀವ, ಅಥವಾ ಕೃತಜ್ಞತೆಯ ಭಾವ ನಮ್ಮೊಳಗಡೆ ಇದೆಯಾ? ನೆಕ್ಸ್ಟ್ ಬರುವಂತದ್ದು ಯಾವ್ದು? ದುಃಖ. ಅಂದ್ರೆ ನಮ್ಮ ಮಾತಿನಲ್ಲಿ ನೋವಿನ ನೋವು ಬರುವಂತ ಮಾತುಗಳನ್ನ ಅಥವಾ ದುಃಖ ಕೊಡುವಂತ ಮಾತುಗಳನ್ನ ಆಡ್ತಾ ಇದೀವಾ? ಆ ದುಃಖದಿಂದ ಬಿಡುಗಡೆ ಕೊಡುವಂತ ಮಾತುಗಳನ್ನ ನಾವು ಆಡ್ತಾ ಇದೀವಾ? ಇನ್ನೊಂದು ಆಕಾಶ, ಅಂದ್ರೆ ಕೇವಲ ಸುಮ್ನೆ ಮಾತಾಡ್ಬೇಕಲ್ಲ ಅಂತೇಳಿ ಚದುರಿದ ಮಾತುಗಳನ್ನ ಆಡ್ತಾ ಇದೀವ? ಆ ಮಾತಿನಲ್ಲಿ ಒಂದು ಮೌನ ಇದೆಯಾ ನಮ್ಮೊಳಗಡೆ? ನೆಕ್ಸ್ಟ್ ಬರುವಂತದ್ದು ತ್ಯಾಗ, ಅಂದ್ರೆ ಎಲ್ಲವನ್ನು ಬರೀ ಬಿಟ್ಕೊಡುವಂತ ಮಾತುಗಳನ್ನ ಆಡ್ತಾ ಇದೀವ, ಅಥವಾ ಜಾಗೃತಿಯಿಂದ ನಾವು ಮಾತುಗಳನ್ನ ಆಡ್ತಾ ಇದೀವ, ಅಥವಾ ಜಾಗೃತಿಯ ತ್ಯಾಗದಲ್ಲಿ ನಾವು ಮಾತಾಡ್ತಾ ಇದೀವ? ನೆಕ್ಸ್ಟ್ ಬರುವಂತದ್ದು ಏನು ಅಂದ್ರೆ ಪ್ರಚೋದನೆ, ನಾವು ಮಾತಾಡುವಂತ ಮಾತು ಇನ್ನೊಬ್ರನ್ನ ಪ್ರತಿಕ್ರಿಯೆಗೆ ಕೊಡಿಸುವಂತ ಮಾತುಗಳನ್ನ ಆಡ್ತಾ ಇದೀವ, ಅಥವಾ ಚಿಂತಿಸಿ ನಾವು ಮಾತಾಡ್ತಾ ಇದೀವಾ? ನೆಕ್ಸ್ಟ್ ಸರ್ವಜ್ಞತೆ, ನನಗೆ ಎಲ್ಲ ಗೊತ್ತು ಅಂತ ನಡೆಸ್ತಾ ಇದೀವ ನಾವು, ಅಥವಾ ಇರುವುದರಲ್ಲಿ ನಾವು ಪ್ರಾಮಾಣಿಕವಾಗಿ ನನಗಿಷ್ಟೇ ಗೊತ್ತುಗಳು ಅಂತ ಹೇಳಿ ನಾವು ಮಾತಾಡ್ತಾ ಇದೀವ? ನಾವು ಮಾಡುವಂತ ಕ್ರಿಯೆಯಲ್ಲಿ ಕೇವಲ ಖಾಲಿ ಕ್ರಿಯೆ ಇದೆಯಾ, ಅಥವಾ ಕ್ರಿಯೆಗೆ ತಕ್ಕ ಹಾಗೆ ನಾವು ಮಾತಾಡ್ತಾ ಇದೀವಾ? ನಾವು ಏನ್ ಕೆಲಸವನ್ನ ಮಾತಾಡ್ತೀವಿ ಆ ಕೆಲಸಕ್ಕೆ ತಕ್ಕ ಮಾತು ನಮ್ಮಲ್ಲಿ ಇದೆಯಾ? ನಮ್ಮ ಮಾತು ನಾದವಾಗಿದೆಯಾ, ಅಥವಾ ಗದ್ದಲದಿಂದ ತುಂಬಿ ಏನು ಉಪಯೋಗ ಇಲ್ಲದ ಮಾತುಗಳನ್ನ ಆಡ್ತಾ ಇದೀವಾ, ಅಥವಾ ನಾದದಂತೆ ಪ್ರಭಾವ ಬೀರುವ ರೀತಿಯಲ್ಲಿ ನಾವು ಮಾತಾಡ್ತಿದೀವಾ? ಅದ್ರಲ್ಲೊಂದು ಲಯ ಇದೆಯಾ? ನೆಕ್ಸ್ಟ್ ಬರುವಂತದ್ದು ಏನು ಅಂದ್ರೆ ಲಯ, ಅರ್ಥ ಬರುವ ಹಾಗೆ ನಾವು ಮಾತಾಡ್ತಾ ಇದೀವಾ, ಅಥವಾ ಅರ್ಥಹೀನವಾಗಿ ನಾವು ಮಾತಾಡ್ತಾ ಇದೀವಾ? ಅದ್ರೊಂದು ಲಯ ಇದೆಯಾ ನಮ್ಮೊಳಗಡೆ? ನೋಡಿ, ನಮ್ಮ ಮಾತಿನಲ್ಲಿ ನೆಕ್ಸ್ಟ್ ಅಮೃತ, ನಮ್ಮ ಮಾತು ಇನ್ನೊಬ್ಬರಿಗೆ ಕಹಿಯನ್ನ ಮಾಡ್ತಾ ಇದೆಯಾ, ಅಥವಾ ಆತ್ಮವನ್ನ ಪೋಷಿಸುವಂತಹ, ಅವ್ರಿಗೆ ಜ್ಞಾನವನ್ನ ಉಂಟು ಮಾಡುವಂತ ಅಮೃತದ ಮಾತುಗಳನ್ನ ನಾವು ಆಡ್ತಾ ಇದ್ದೀವಾ? ನೆಕ್ಸ್ಟ್ ಸ್ಮೃತಿ, ಅಂದ್ರೆ ಕೇವಲ ಹಳೆಯ, ಕೇವಲ ದುಃಖದ ಘಟನೆಗಳು ಅದನ್ನೇ ನಾವು ನೆನಪಿಸಿಕೊಂಡು ನಾವು ಮಾತಾಡ್ತಾ ಇದ್ದೀವಾ, ಅಥವಾ ಪ್ರಾಮಾಣಿಕವಾಗಿ ಇರುವುದನ್ನ ನಾವು ನೆನಪು ಮಾಡ್ಕೊಂಡು ನಾವು ಮಾತಾಡ್ತಾ ಇದ್ದೀವಾ? ಕಾಲ, ನೋಡಿ, ಬರೀ ಹಿಂದಿಂದು ಮಾತಾಡ್ತಾ ಇದೀವಾ, ಅಥವಾ ವರ್ತಮಾನ ಕಾಲದಲ್ಲಿ ಇರುವಂತ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಾತಾಡ್ತಾ ಇದೀವಾ? ಕೊನೆಯದು ಮಾಯೆ, ಅಂದ್ರೆ ಮೋಸದ ಮಾತುಗಳನ್ನ ಮಾತಾಡ್ತಾ ಇದೀವಾ, ಅಥವಾ ನೇರವಾಗಿ ಪಾರದರ್ಶಕತೆಯಿಂದ ಇರುವಂತ ಮಾತುಗಳನ್ನ ನಾವು ಆಡ್ತಾ ಇದ್ದೀವಾ? ಇದನ್ನ ನಾವು ಕಂಪ್ಲೀಟ್ ಆಗಿ ನಾವು ನೋಡ್ಕೊಳ್ತಾ ಬರ್ಬೇಕು, ಚೆಕ್ ಮಾಡ್ತಾ ಬರ್ಬೇಕು. ಆಗ ನಮ್ಮ ವಿಶುದ್ಧಿ ಚಕ್ರ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿವರೆಗೆ ನಾವು ವಿಶುದ್ಧಿ ಚಕ್ರ ಬಂತು ಅಂತ ಹೇಳಿದ್ರೆ, ಈ ಚಕ್ರ ನಮ್ಮ ಆಧ್ಯಾತ್ಮಿಕ ಬಾಗಿಲನ್ನ ತೆರೆಯುತ್ತೆ. ಇಲ್ಲಿ ಅಸಮತೋಲನ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಆರೋಗ್ಯದ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಥೈರಾಯ್ಡ್ ಆಗಿರ್ಬಹುದು, ಗಂಟಲ ಸಮಸ್ಯೆಗಳಾಗಿರ್ಬಹುದು, ಕುತ್ತಿಗೆ ನೋವಾಗಿರ್ಬಹುದು, ತುಂಬಾ ಮಾತಾಡೋದಾಗಿರ್ಬಹುದು, ತುಂಬಾ ಸುಳ್ಳುಗಳನ್ನ ಹೇಳ್ಬಹುದು. ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಬರ್ತೀವಿ. ಇವತ್ತು ಈ ದಿನದ ಕ್ಲಾಸ್ ಅಲ್ಲಿ ನೀವು ಸಂಪೂರ್ಣವಾಗಿ ಇಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ತುಂಬಾ ಸರಳವಾಗಿ, ತುಂಬಾ ಈಸಿಯಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಧಾನವಾಗಿ ಕೂತ್ಕೊಂಡು ನೋಡ್ಕೊಂಡು ಅದನ್ನ ನೋಟ್ಸ್ ಎಲ್ಲಾನು ಕೂಡ ನೀವು
ಮಾಡ್ಕೊಳ್ಬಹುದು. ನಾಳೆ ಉಳಿದಂತಹ ಚಕ್ರಗಳ ಬಗ್ಗೆ ನಾವು ಮುಂದಿನ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಎಲ್ಲರೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೇನೆ. ಒಳ್ಳೆಯದು.